ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SMG ಅಪ್ಡೇಟ್ಸ್ಗೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ KA ಕಡೆಯಿಂದ ಅತಿ ಶೀಘ್ರದಲ್ಲೇ ಇನ್ನೊಂದು ನೋಟಿಫಿಕೇಷನ್ ಆಗುತ್ತೆ. ಇವಾಗೇನು ಹೈಕೋರ್ಟ್ ಸ್ಟೇ ಕೊಟ್ಟಿದೆಯಲ್ಲ, ಆದ ಕಾರಣ ಈ ನೋಟಿಫಿಕೇಷನ್ ಮಾಡಿಲ್ಲ. ಬಟ್ ಈ ಕೇಸ್ ಮುಗಿದ ತಕ್ಷಣವೇ ಈ ನೋಟಿಫಿಕೇಷನ್ ಖಂಡಿತ ಮಾಡ್ತಾರೆ. KA ಗೊತ್ತು ನಿಮಗೆ, ಬೇಗ ನೋಟಿಫಿಕೇಷನ್ ಮಾಡ್ತಾರೆ. ಸೊ ಅದರದ್ದೇನು ಯೋಚನೆ ಇಲ್ಲ. ಮತ್ತು ನೀವು ಈಗ ಏನು ಎಕ್ಸಾಮ್ಸ್ ಬರೀತಿದ್ದೀರಲ್ಲ, ಆಲ್ರೆಡಿ KAದು ಇವಾಗ HK ಈ ಮಂತಲ್ಲಿದೆ, ನಾನ್ HK ನೆಕ್ಸ್ಟ್ ಮಂತ್ ಇದೆಯಲ್ಲ, ಫೆಬ್ರವರಿವರೆಗೂ. ಹಂಗೆ ಕಂಟಿನ್ಯೂ ಓದ್ಕೊಂಡು ಹೋದರೆ ಈ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಇದರಲ್ಲಿ AE ಮತ್ತು SD FD ಇದ್ದಾವೆ. ಇದು ನೀವು ನೋಡ್ಬೋದು ಯಾವುದರಲ್ಲಿ ಅಂತೇಳಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಇದೆ ನೋಡಿ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ. ಯಾವತ್ತಪ್ಪ ಮಾಹಿತಿ ಬಂದಿರೋದಂದರೆ ಇದು 10/11/2025 ಲಾಸ್ಟ್ ಮಂತಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಎಷ್ಟು ಪೋಸ್ಟ್ ಇದ್ದಾವೆ ಅಂತಲೂ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. RTI ಹಾಕಲಾಗಿತ್ತು. ಇದು RTI 2005 ಆ್ಯಕ್ಟ್ ಅಡಿಯಲ್ಲಿ ಅರ್ಜಿ ನೋಡಿ, ಆನ್ಲೈನ್ ಅರ್ಜಿ ಹಾಕಿದ್ರು. ಅವರು ಉತ್ತರ 10/11/2025 ಕೊಟ್ಟಿದ್ದಾರೆ ನೋಡಿ. ಏನಪ್ಪ ಮಾಹಿತಿ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, ಈ ಸಂಬಂಧ ಪರಿಶೀಲಿಸಲಾಗಿ ಮಂಡಳಿಯಲ್ಲಿ ನೇರ ನೇಮಕಾತಿಯಡಿ ಖಾಲಿ ಇರುವ ಹುದ್ದೆಗಳ ಪೈಕಿ ಒಟ್ಟು ಎಷ್ಟು ಅಂದರೆ 152 ಟೋಟಲ್ ಪೋಸ್ಟ್ ಇದ್ದಾವೆ. ನೇರ ನೇಮಕಾತಿ ಮೂಲಕ ನೋಟಿಫಿಕೇಷನ್ ಮಾಡಿ ಭರ್ತಿ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಮತ್ತು ಇದನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡ್ಬೋದು ನೀವು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KPSC ಅಥವಾ KA ಅಂತೇಳಿ ಕೇಳಿದರು. ಅದಕ್ಕೆ ಇವರು KA ಕಡೆಯಿಂದ ನೋಟಿಫಿಕೇಷನ್ ಅವರಿಂದನೇ ಮಾಡಬೇಕು ಅಂತ ಹೇಳಿದ್ದಾರೆ. KA ಕಡೆಯಿಂದ ಇದು ನೋಟಿಫಿಕೇಷನ್ ಆಗುತ್ತೆ. ಟೋಟಲ್ ಎಷ್ಟು ಪೋಸ್ಟ್ ಅಂದರೆ 150 ಪೋಸ್ಟು. ಇದು ನೆಕ್ಸ್ಟ್ HK ನಾನ್ HK ಎರಡು ಸೇರಿಸಿ ಇರೋದು. ಇಲ್ಲಿ ಫಸ್ಟ್ ಒಂದು ನೋಡ್ಬೋದು ನೀವು, ಸಹಾಯಕ ಪರಿಸರ ಅಧಿಕಾರಿ ಇದೆ ನೋಡಿ, ಅಸಿಸ್ಟೆಂಟ್ ಎನ್ವೈರನ್ಮೆಂಟಲ್ ಇಂಜಿನಿಯರ್ ಅಂತೇಳಿ. ಇದು 80 ಪೋಸ್ಟು ನಾನ್ HKದು 2 ಟೋಟಲ್ 82 ಪೋಸ್ಟ್ ಇದೆ. ಓಕೆನಾ. ಮತ್ತು ಸಹಾಯಕ ವೈಜ್ಞಾನಿಕ ಅಧಿಕಾರಿ ಅಂತಿದೆ. ಅದು ಸಪ್ರೇಟಾಗಿ ಡಿಗ್ರಿ ಮಾಡಿದರೆ ಬರುತ್ತೆ, ವೈಜ್ಞಾನಿಕ ಸಹಾಯಕ ಮತ್ತು ಕಾನೂನು ಸಹಾಯಕ ಅಂತಿದೆ. ಇಲ್ಲಿ ಕಾಮನ್ ಡಿಗ್ರಿಗೆ ಮತ್ತು ಇಲ್ಲಿ FD ಇದೆ 4 ಪೋಸ್ಟು, ಮತ್ತು SD ಇದೆ 27 ಪೋಸ್ಟ್ SD ಇದೆ ನೋಡಿ. ಓಕೆನಾ. ಟೋಟಲ್ 30 ಪೋಸ್ಟು, SD 30 ಮತ್ತು FD 4 ಪೋಸ್ಟು, ಟೋಟಲ್ 152 ಪೋಸ್ಟ್ ಇರೋದು. ಯಾಕಪ್ಪ ಇದು ಅಂದರೆ ಇವಾಗ AE JEನೂ ಕಾಲ್ಫಾರ್ಮ್ ಆಗಿದೆಯಲ್ಲ, AE ಓದೋರಿಗೆ ಇದನ್ನು ಕಂಟಿನ್ಯೂ ಓದ್ಕೊಂಡು ಹೋದರೆ ಇದು 80 ಪೋಸ್ಟ್ ಸಿಗುತ್ತೆ. ಇದಕ್ಕೆ ಏನೋ ಎನ್ವೈರನ್ಮೆಂಟಲ್ 2 ಸಬ್ಜೆಕ್ಟ್ ಓದಿರಬೇಕಂತ ಇದೆ ಸಿವಿಲ್ ಇಂಜಿನಿಯರಿಂಗಲ್ಲಿ. ಅದನ್ನು ನಾವು ಓದಿರ್ತೀವಿ. ಮತ್ತು ಕಂಟಿನ್ಯೂ ಓದ್ಕೊಂಡು ಹೋದರೆ ಈ ಎಕ್ಸಾಮ್ಸ್ಗೂ ಅದೇ 100 ರೂಪಾಯಿ ಪೇ ಮಾಡೋಕ್ಕೆ ಹೇಳ್ತಾರೆ, ಅದನ್ನು ಅಪ್ಲೈ ಮಾಡ್ಬೋದು. ಮತ್ತು SD FD ಓದೋರ್ಗು ಇವೆರಡು ಅಪಾರ್ಚುನಿಟಿ ಸಿಗುತ್ತೆ. ಈ KAದವರಂತರೂ ಬೇಗ ನೋಟಿಫಿಕೇಷನ್ ಮಾಡ್ತಾರೆ. ಇದನ್ನು ಮಾಡ್ತಿದ್ರು, ಬಟ್ ಈ ಕೋರ್ಟ್ ಸ್ಟೇ ತಂದ ಕಾರಣ ಇದು ನೋಟಿಫಿಕೇಷನ್ ಆಗಿಲ್ಲ. ಮತ್ತು ಈ SD FDಗೂ ಸೇಮ್ ಸಿಲೆಬಸ್ ಇರುತ್ತೆ, ಏನು ಆಲ್ರೆಡಿ ಸಿಲೆಬಸ್ ಕೊಟ್ಟಿದ್ದಾರಲ್ಲ, ಸೇಮ್ ಸಿಲೆಬಸ್ ಇರುತ್ತೆ. ಮತ್ತು ಇದು ಕಂಪ್ಲೀಟಾಗಿ ನೋಟಿಫಿಕೇಷನಲ್ಲಿ ಮಾಹಿತಿ ಕೊಡ್ತಾರೆ. ಇದರದ್ದು ಏನು ಮಾಹಿತಿ ಇರುತ್ತಲ್ಲ, ಕಂಪ್ಲೀಟಾಗಿ ಮಾಹಿತಿ ಇರುತ್ತೆ. ಓಕೆನಾ. ಇವಾಗ ಏನು ಆಲ್ರೆಡಿ SD FD ಇದೆಯಲ್ಲ, ಅದೇ ಇದೆ, ಸೇಮೇ ಇರುತ್ತೆ. ಅದೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಕಂಟಿನ್ಯೂ ಹಂಗೆ ಓದ್ತಾ ಇರಿ. ಇದೊಂದು ನೋಟಿಫಿಕೇಷನ್ ಆಗಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಹಂಗೆ ಮತ್ತು 1 by 1 ಇನ್ನೂ KA ಕಡೆಯಿಂದ ನೋಟಿಫಿಕೇಷನ್ ಇದ್ದಾವೆ. ಸೊ ಕಂಟಿನ್ಯೂ ಓದ್ಕೊಂಡಿದ್ರೆ ನೀವು ಎಕ್ಸಾಮ್ಸ್ನ ಚೆನ್ನಾಗಿ ಮಾಡ್ಬೋದು. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.